ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಆರಾಮಿದ್ದೀವಿ. ಇವತ್ತಿನ ದಿನದ ಲಾಗ್ ಹೇಗಿರುತ್ತಾ ಅಂತೇಳಿ ನೋಡೋಣ ಅಂತ ಬನ್ನಿ. ಗಂಡ ಮಕ್ಕಳು ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋದ್ಮ್ಯಾಗ ನಾನೀಗ ನಾಷ್ಟ ಮಾಡಕತ್ತಿದ್ದ ಟೈಮು 12:30 ಆಗೋಗೈತ್ರಿ. ಆಲ್ರೆಡಿ ಈಗ ನಾಷ್ಟ ಮಾಡಿ ಚಹಾ ಇಟ್ಟಿದ್ದೆ ನೋಡ್ರಿ. ನಮ್ಮ ಯಜಮಾನ್ರು ಚಾವಲ್ಲ ಅಂತೇಳಿ ಹೋದ್ರು ಅವ್ರ ಕೆಲ್ಸಿಗೆ. ಇಲ್ಲಿಕ್ಕೆ ಇಮಿಡಿಯೇಟ್ಲಿ ಮಾಡಿಬಿಡ್ತಿದ್ದೆ, ನಾನು ಕೂಡ ನಾಷ್ಟ ಮಾಡಿ ಚಹಾ ಕುಡಿತಿದ್ದೆ. ಬಟ್ ಅವ್ರು ಚಾವಲ್ಲ, ನಾನು ಅವ್ರಿಗೆ ನಾಷ್ಟ ಕೊಟ್ಟು ನಾನು ಸ್ವಲ್ಪ ಕೆಲಸ ಮಾಡ್ಕೋತ ಕುಂತ್ಬಿಟ್ಟೆ. ಯಾಕಂದ್ರೆ ಈ ಕಾಲ್ಸ್ ಎಲ್ಲ ಬರ್ತಾವ್ರಿ, ಅವನ್ನೆಲ್ಲ ಅಟೆಂಡ್ ಮಾಡಬೇಕು. 1-2 ಕಂಡಪಟ್ಟಿ ಕೆಲಸ ಇರ್ತಾವೆ, ಒಬ್ಬರೇ ಎಂಡರ್ ಮಾಡಬೇಕು. ಸ್ವಲ್ಪ ಕಪ್ಪಾಗಿತ್ತು ಚಹಾ, ಹಾಗಾಗಿ ಹಾಲು ಹಾಕ್ಕೊಂಡೆ. ಸ್ವಲ್ಪ ಈ ಕ್ಲೈಮೇಟಿಗೆ ಮಸ್ತ್ ಬಿಸಿ ಬಿಸಿ ಚಹಾ ಕುಡಿದ್ರೆ ಎಷ್ಟು ಹಿತ ಆಗುತ್ತೆ ನೋಡ್ರಿ. ಭಾಳ ಜನ ಚಹಾ ಪ್ರಿಯರು ವಿಡಿಯೋ ನೋಡ್ತಾ ಇರ್ತೀರಿ. ನೀವು ಎಷ್ಟೊತ್ತಿಗೆ ಈ ವಿಡಿಯೋ ನೋಡತ್ತೀರೋ ನನಗೆ ಗೊತ್ತಿಲ್ಲ. ಬಟ್ ವಿಡಿಯೋ ನೋಡುವಾಗ ನೀವು ಚಹಾ ಕುಡಿಬೇಕಂತ ಅನಿಸಿದ್ರೆ ಖಂಡಿತ ಅವ್ರು ಕೂಡ ಮಾಡ್ಕೋರಿ. ಏನೈತೆ ಹೇಳ್ರಿ, ಇಷ್ಟಾದರೂ ನಮ್ಮ ಜೀವನಕ್ಕೋಸ್ಕರ ನಾವು ಮಾಡ್ಕೋಬೇಕು. ಬಟ್ ಇದೇನು ಟಾನಿಕ್ ಅದು ಏನಲ್ಲ, ಬಟ್ ನಮ್ಮಂತರಿಗೆ ಇದು ಟಾನಿಕ. ಸದ್ಯಕ್ಕೆ ನೋಡ್ರಿ, ಬೆಡ್ಶೀಟ ಮೊನ್ನೆ ಒಗೆದಿದ್ದೀನಿ ಹಾಕ್ಬೇಕಂತೇಳಿ ಚೇಂಜ್ ಮಾಡೋದೇ ಆಗಿದ್ದಿಲ್ಲ. ಈಗ ಚೇಂಜ್ ಮಾಡಿದೆ. ಇದು ಒಂದು ಎಕ್ಸ್ಟ್ರಾ ಹಾಕಿರ್ತೀನಿ ರೀ ಒಳಗಡೆ. ಯಾಕಂದ್ರೆ ಒಗ್ಯಕ್ಕೆ ತೊಗೊಂಡಿರ್ತೀನಲ್ಲ, ಧೂಳು ಹತ್ತಿದ್ದು ಅಂದ್ರೆ ಒಳಗಿಂದೆಲ್ಲ ಹತ್ತಿ ಎಲ್ಲ ತೆಗೆದು ಒಗ್ಯಕ್ಕೆ ಆಗಂಗಿಲ್ಲ, ಏನಾಗಂಗಿಲ್ಲ. ಅದಕ್ಕಂತೇಳಿ ಇದು ಬೆಡ್ಶೀಟಿಗೆ ಕವರ್ ಹಾಕ್ತೀನಿ. ಸದ್ಯಕ್ಕೆ ಸ್ವಲ್ಪ ಮೊಬ್ಬದಂಗೆ ಆಗ್ಬಿಟ್ಟು ನೋಡ್ರಿ ಎಲ್ಲ ಒಗ್ಯಾನ. ಉಲ್ಟಾನೂ ಆಗೈತಿ, ಮೊಬ್ಬನೂ ಆಗೈತಿ. ವಿಡಿಯೋ ಎಷ್ಟಾಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಗಂಡ ಮಕ್ಕಳು ಹೋಗ್ಯಾರನೋ ಹುಡ್ದನೆ ಮತ್ತೆ ಇಂದಲೇ ಮತ್ತೆ ಇದನ್ನು ನೋಡ್ಕೋಬೇಕು. ಹಂಗೆ ಎಂಕ್ವೈರಿ ಬರ್ತಿರ್ತಾವ, ಅದನ್ನು ಕೂಡ ಅಟೆಂಡ್ ಮಾಡಬೇಕು. ಯಾಕಂದ್ರೆ ಸೀರೆದು, ತಾಳಿ ಸರದ್ದು ಇದೆಲ್ಲನೂ ಕೂಡ ಬಿಸ್ನೆಸ್, ಮನೆ ಕೆಲಸ, ಯೂಟ್ಯೂಬ್ ಕೂಡ ಎಡಿಟಿಂಗ್ ಮಾಡ್ಬೇಕಿನ್ನ. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಅದಕ್ಕೆಲ್ಲ ಟೈಟಲು, ತಮ್ಮನೆಲ್ಲ, ಡಿಸ್ಕ್ರಿಪ್ಷನ್ ಬೇಕಾ ಇದೆಲ್ಲ ಹಾಕ್ತೀನಿ. ಇದೆಲ್ಲ ಈಗ ನೀಟ್ ಮಾಡಿ ಸಿಗ್ತೀನಿ. ಯಪ್ಪ, ಜೀವ ಬಾಯಿಗೆ ಬಂದ್ಬಿಡ್ತ್ರಿ. ಓರಿ ಈ ಥರ ಕೆಂಪು ಕಲರ್ ನೋಡಿದ್ರು ತಿರಿ ಹಚ್ಕೊಂಬರ್ತಂತ ಹೇಳ್ತಿದ್ರಿ. ಸಣ್ಣರಿದ್ದಾಗ ಕೇಳ್ತಿದ್ವಿ, ಒಂದೊಂದು ಪಿಕ್ಚರ್ದಾಗ ಅದು ನೋಡಿ. ಅದು ಮುಂದೆ ಎಲ್ಲರ್ಕಿನ್ನ ಮುಂಚೆ ಓಡೋಡಿ ಬರೋಕತ್ತಲ್ಲ, ಭಯನಾಯಿತು. ಕ್ಯಾಮ್ರಾ ಆನ್ ಮಾಡಬೇಕನ್ನೋಷ್ಟೊತ್ತಿಗೆ ಅಲ್ಲಿ ಮೈಮ್ಯಾಗ ಬರ್ತೇಪ್ಪ ಅಂತೇಳಿ ಬಾಜುಕ ಸರ್ದೆ ನೋಡ್ರಿ. ಹಿಂಗೆ ಇವತ್ತು ಕೈ ನೋಡ್ರಿ ಕೆಂಪಿಗೆ ಪರ್ಸಲಿದ್ದು ಹಾಕಕ್ಕೆ ಬಂದಿದ್ದೆ ನೋಡ್ರಿ ಫ್ರೆಂಡ್ಸ್. ಭಾಳ ಇತ್ತು, ಹಾಗಾಗಿ ಪರ್ಸಲ್ ಹಾಕಿ ಈಗ ಮನೆಗೆ ಹೊಂಟೀನಿ. ಮನೆಗೆ ಹೋಗೋಣ ಬರ್ರಿ. ಓಕೆ ರೀ, ಹೋಗಿ ಬಂದೆ ನೋಡ್ರಿ. 2 ಕೈ ಈ ಕಡೆ ಬಿಡೋಣ, ಆ ಕೈ ಬಿಡೋಣ, ಈ ಕೈ ಹಿಡ್ಕೊಂಡು ಹೋದೇನಿ ರೀ. ಸಿಕ್ಕಾಪಟ್ಟೆ ವೇಟ್ ಇತ್ತು ಫ್ರೆಂಡ್ಸ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇಲ್ಲಿಕಂದ್ರೂ ನಡೆಯಂಗಿಲ್ಲ. ಆದ್ರೆ ಖುಷಿ ಏನಪ್ಪ ಅಂತಂದ್ರೆ ಅಷ್ಟು ವೇಟ್ ನನಗೆ ಪಾರ್ಸಲ್ ಆರ್ಡ್ರ್ ಆಗಕತ್ತಲ್ಲ, ಅದು ಖುಷಿ ಐತಿ. ಹೊತ್ಕೊಂಡು ಹೋದೇನು ಬಿಡ್ರಿ, ಕಷ್ಟಪಟ್ರೆ ಯಾವುದಕ್ಕಾದ್ರೂ ಫಲ ಸಿಗ್ತೈತಿ. ಬಟ್ ಇನ್ನೂ ಜಾಸ್ತಿ ನನಗೆ ಆರ್ಡ್ರು ಬರೋಂಗಾಗಲಿ, ಮನ್ಯಾಗ ಮಕ್ಕಳು ನೋಡಿಕೊಂಡು ನಂದೆಲ್ಲ ಕೆಲಸಗಳು ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕಂತಗೆ ಅನ್ಕೊಂಡಿದ್ದೀನಿ. ಆದರೆ ಹೆಚ್ಚಿನ ಪ್ರೋತ್ಸಾಹ ಸಿಗಕತ್ತೈತಿ. ನನಗೆ ಭಾಳನೇ ಆನಂದ ಆಗಕತ್ತೈತಿ. ಭಾಳ ದೊಡ್ಡ ಅಂಗಡಿಯಾಗೆಲ್ಲ ಸೀರೆಗಳು ಈಗೇನು ಹೋದ್ರು ಸಿಗ್ತಾವ್ರಿ. ಆದ್ರೆ ನಮ್ಮಂಥರ ಬಲ್ಯಾಕ, ನಮ್ಮಂಥ ಬಡವರು ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದು. ನಾವೇನು ಕಡಿಮೆ ಇಲ್ಲ, ನಮ್ಮ ಖುಷಿ ನಾವು ನಮ್ಗೆ ದೊಡ್ಡೋರೆ. ಹಾಗಾಗಿ ನಾವು ಯಾರಕ್ಕಿಂತ ಕಡಿಮೆನೂ ಅನ್ಕೋಬಾರ್ದು, ಯಾರಕ್ಕಿಂತ ಜಾಸ್ತಿನೇ ಅನ್ಕೋಬಾರ್ದು. ನಾವು ನಮ್ಗೆ ಹೆಂಗೆ ಬೇಕು ನಮ್ಮ ಜೀವನ ಹಂಗೆ ನಾವು ರೂಪಿಸ್ಕೋಬೇಕು, ಹಂಗೆ ನಾವು ಜೀವನ ಮಾಡಬೇಕು. ಇದು ನನ್ನ ತತ್ವ ನೋಡ್ರಿ. ಇದನ್ನ ನಾನು ಪಾಲಿಸಕತ್ತೀನಿ. ಸೊ ಇದು ಯಾವಾಗಲೂ ಕೂಡ ನಾನು ಅದನ್ನು ಮರೆಯೋಕ್ಕೆ ಹೋಗಂಗಿಲ್ಲ. ನಾನು ಎಷ್ಟೇ ಮಟ್ಟಕ್ಕೆ ಬೆಳೆದ್ರೂ ಕೂಡ, ನಾನು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ, ಭಾಳ ರೊಕ್ಕ ಬಂದಾಗ ಭಾಳ ಒಂಥರ ಸೊಕ್ಕು ಪಕ್ಕು ಒಟ್ಟ ಅದು ನನಗೆ ಬರಬಾರ್ದು. ನನಗೆ ಅದನ್ನು ಮನಸ್ಸಿನಾಗೂ ಬೇಡ, ನನ್ನ ವರ್ತನೆ ಒಳಗೂ ಬೇಡ ಅಂತ ನಾನು ಅದನ್ನು ಪಾಲಿಸ್ಕೊತ ಹೋಗ್ತೀನಿ. ಈಗ ಸ್ವಲ್ಪ ಮಾಡ, ಬಿಸಿಲು ಎಲ್ಲ ಮಿಕ್ಸ್ ಇರುವಂಥ ವಾತಾವರಣ ಐತ್ರಿ. ಬಟ್ಟೆ ಗಿಟ್ಟೆ ಎಲ್ಲ ಕೂಡ ಬೆಳಗ್ಗೆನೇ ಒಗ್ದೀನಿ. ಬಟ್ ಇಂಥ ಕಡೆ ಲಾಸ್ಟಿಗೆ ಜಗ ಮಾಡಿದ್ರು ಯಜಮಾನ್ರು. ನಾನು ಇಬ್ಬರದು ಉಳ್ದಾವು. ಮತ್ತು ಬೇಕಾದ್ರೆ ನಾಳೆಗಾರ ಹೋಗ್ಕೊಳಕ್ಕೆ ಬರ್ತೈತಿ. ಸೊ ಸುಸ್ತಾಗ್ಬಿಟ್ಟೈತಿ ಸದ್ಯಕ್ಕಂತೂ ಕೂಡ. ಹೋಗಿ ಬಂದು ಮಧ್ಯಾಹ್ನದ ಅಡುಗೆ ನಾನು ನೋಡ್ತೀನಿ. ಯಜಮಾನ್ರು ಕೂಡ ಮತ್ತು ಮಾಲಕದ ಕೆಲಸ ಐತಿ, ಕೆಲಸದ ಮ್ಯಾಗ ಹೋಗ್ತೀನಿ. ಅಲ್ಲೇ ಏನಾದರೂ ಬಜ್ಜಿ ತಿಂತೀರಿ ಅಂತ ಹೇಳ್ಯಾರ. ಹೊಟ್ಟೆ ತುಂಬಂಗಿಲ್ಲ, ಏನಿಲ್ಲ ಫ್ರೆಂಡ್ಸ್. ಇಲ್ಲೇ ಇದ್ದವ್ರಿಗೆ ಕೆಲಸ ಇರ್ತಾವೆ, ಊಟಕ್ಕೆ ಬಂದರೆ ಏನು ಅನ್ಸಂಗಿಲ್ಲ. ಒಮ್ಮೆ ಬಜ್ಜಿ ತಿನ್ನು, ಅದು ತಿನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತೀನಿ, ಯಾವಾಗಲೂ ಕೂಡ ಭಾಳ ನಿಯತ್ತೈತ್ರಿ. ಯಜಮಾನ್ರು ಅವ್ರ ಬಗ್ಗೆ ಹೆಮ್ಮೆನೋ ಅಂತ ಅನಿಸ್ತೈತಿ. ಬಟ್ ಕೆಲವು ವಿಷಯದೊಳಗೆ ಬೇಜಾರು ಅಂತ ಅನಿಸ್ತೈತಿ. ಪರವಾಗಿಲ್ಲ, ಅವರ ನಿಯತ್ತು, ಅವ್ರ ಒಂದು ಮುಗ್ಧತೆ ನಮ್ಗೆ
ಒಳ್ಳೇದಾಗುತ್ತಾ. ಆದ್ರೆ ಒಮ್ಮೊಮ್ಮೆ ಕಷ್ಟ ಆಗುತ್ತೆ. ಅತಿಯಾದ ಅಮೃತನೂ ವಿಷ ಅಂತ ಹೇಳ್ತಾರೆ. ಹಾಗಾಗಿ ಅದೇ ನಮ್ಗೆ ಸ್ವಲ್ಪ ತುಂಬ ನಾವು ಸಫರ್ ಮಾಡೀವಿ. ನಾನು, ನಮ್ಮ ಮಕ್ಕಳು, ನಮ್ಮ ಯಜಮಾನ್ರು ಒಂದು ಮುಗ್ಧತೆ ಮತ್ತು ಯಾರ ಮ್ಯಾಗೂ ಹರಿದು ಬೀಳಂಗಿಲ್ಲ, ಯಾರಿಗೂ ಏನೂ ಅನ್ನಂಗಿಲ್ಲ. ಏನೇ ಮಾಡಿದ್ರು ಕೂಡ ಗಪ್ಪಿರ್ತಾರೆ. ಬಟ್ ಮನೆಗೆ ಮಾತ್ರ ಎಲ್ಲರೂ ತಂದು ಹಾಕ್ತಾರೆ. ಆ ಉದ್ದೇಶಕ್ಕೆ ನನಗೊಮ್ಮೊಮ್ಮೆ ತಡ್ಕೊಳ್ಳೋದಕ್ಕಾಗದೇ ಇರೋಷ್ಟು ನೋವು ಆಗ್ತಾವೆ, ಸಿಟ್ಟನ್ನು ಬರ್ತೈತಿ. ಬಟ್ ಪರವಾಗಿಲ್ಲ, ಮತ್ತು ನಮ್ಮ ಮ್ಯಾಗ ಅಧಿಕಾರ ಐತೆ ಅಂತೇಳಿ ತೋರಿಸ್ತಾರೆ. ಆದ್ರೂ ನಾವು ನಮಗೂ ಒಂದು ಮನಸ್ಥಿತಿ ಭಾವನೆಗಳು ಇರ್ತಾವೆ. ಸೊ ಅದಕ್ಕೆ ಬೇಜಾರಾಗುತ್ತೆ. ನನ್ನ ಜಾಗಿನಾಗ ನೀವೇ ಇದ್ದರೂ ಕೂಡ ಅದೇ ಥರ ಮಾಡ್ತೀರಂತ ಹೇಳ್ತಾ, ಸೊ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಏನಿಲ್ಲ. ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರಾತ್ರಿ ದಿನದೊಳಗೆ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಈ ದಿನದ ಒಂದು ವಿಡಿಯೋ ಕಂಟಿನ್ಯೂ ಆಗಿ ಇದ್ರೊಳಗೆ ಹಾಕೋಕ್ಕಾಗಲ್ಲ, ಯಾಕಂದ್ರೆ ನೈಟ್ ನಾನು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಬ್ಲಾಗ. ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಪಲ್ಯ, ಅನ್ನ, ಚಪಾತಿ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿ ನೋಡ್ರಿ. ಜಾರ ನಮ್ಮದು ಮಂಡಾಗೈತ್ರಿ, ಹಾಗಾಗಿ ಸ್ವಲ್ಪ ಶೇಂಗಾ ಸಣ್ಣಾಗಿಲ್ಲ. ಎಲ್ಲರೂ ಕೂಡ ಊಟ ಮಾಡಕತ್ತೀವಿ. ಹಸಿಮೆಣ್ಸಿನ್ಕಾಯಿ ಚಟ್ನಿ, ಬೆಂಡೆಕಾಯಿ ಪಲ್ಯ ಊಟ ಮಾಡೋಣಂತ. ಯಾರಿಗೆಲ್ಲ ಈ ಥರ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇಷ್ಟ ಆಗ್ತದೆ ಕಮೆಂಟ್ ಮಾಡಿ ಹೇಳ್ರಿ. ಎಣ್ಣೆ ಹಾಕ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಒಳಗೆ. ಸೊ ಊಟ ಮಾಡೋಣಂತ ಬರ್ರಿ. ಸಿಕ್ಕಾಬಟ್ಟೆ ಜಳ ರೀ. ಇದು ಇನ್ನೊಂದೇನಪ್ಪ ಅಂತಂದ್ರೆ, ನಿನ್ನೆ ಇದೇ ಅಡುಗೆ ಮನೆಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಈಗ ಮತ್ತು ಬೆಳಗ್ಗೆ ಎದ್ದು ಇಲ್ಲೇ ಬ್ಲಾಗ್ ಶುರು ಮಾಡತ್ತೀನಿ. ಬೆಳಗ್ಗೆ ಅಂದರೂ ಕೂಡ ಈಗ 11:30 ಆಗೈತೆ ರೀ ಟೈಮ. ಮಕ್ಕಳನ್ನು ಕೂಡ ಸ್ಕೂಲಿಗೆ ಹೋದ್ರೆ ನಾಷ್ಟ ಮಾಡಿದ್ವಿ. ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿನ ಒಂಚೂರು ಓದೈತೆ ನೋಡ್ರಿ, ಒಂಚೂರು ಅವಲಕ್ಕಿ ಉಳ್ದೈತಿ. ನಿನ್ನೆ ಇದು ರಾತ್ರಿದು ಒಂದು ಸ್ವಲ್ಪ ಅನ್ನ ಉಳ್ದೈತಿ. ಈಗೇನು ಸ್ವಲ್ಪ ತಂಪಿಲ್ಲ, ಅನ್ನೇನು ಅಳ್ಸಂಗಿಲ್ಲ. ಹಂಗಾಗಿ ಅನ್ನ ಮತ್ತು ಚಳ್ಳಂಬ್ರಿಕಾಯಿ ಪಲ್ಯ ಮಾಡೀನಿ ರೀ. ಸ್ವಲ್ಪ ಈ ಥರ ಗ್ರೇವಿ ಥರನ ಐತಿ. ಅಂದ್ರೆ ಅನ್ನಕ್ಕೆ ಚಪಾತಿ ಎರಡಕ್ಕೂ ಆಗುತ್ತೆ. ಮಾಮೂಲಿ ಚಪಾತಿ ಮಕ್ಕಳು ನಾಷ್ಟ ಮಾಡಿ ಚಪಾತಿ ಪಲ್ಯ ಡಬ್ಬಿ ಕಟ್ಕೊಟ್ಟೆ. ಹೋದ್ರೆ ಅವರು ಹಾಲು ತೊಗೊಂಬಂದ್ರೆ, ಯಜಮಾರು ಲೇಟಾಗಿ ತೊಗೊಂಬಂದ್ರು. ನಿನ್ನೆ ಹಾಲನ್ನೇ ಚಹಾ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಆಮೇಲೆ ಹಾಲು ತಂದು ಕೊಟ್ರಲ್ಲ, ಈಗ ಕಾಸಿನ ರೀ. ಇದು ಕೆಂಪು ಚಟ್ನಿ ಜಾರ್ನಾಗಿತ್ತು ರೀ. ಸೊ ಇದನ್ನು ತೆಗ್ದೀನಿ. ಅವಾಗ ತಿಂಗದಾಗಿ 2 ಸರಿ ಮಾಡಾಕೊಂಡು ಭಾಳ ಇಷ್ಟ ಆಗ್ತದೆ. ನಮಗಂತೂ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಬೇಕು. ಸ್ವಲ್ಪ ಎಲ್ಲ ಬೆವರು ಬಿಟ್ಟದಂತ ಕುತ್ತಿಗೆದೆಲ್ಲ ತಿಕ್ಕೊಂಡು ಹೆಂಗೆ ಕೆಂಪು ಕಾಣಿಸಕತ್ತದ ನೋಡ್ರಿ. ಆಮೇಲೆ ಬಾಂಡೆಗಳದೆಲ್ಲ ಕೂಡ ತಿಕ್ಕೀನಿ ರೀ. ಬಾಂಡೆಗೆ ಅವು ಗ್ಯಾಸ್ ಕಟ್ಟಿನ ಕೂಡ ಒರೆಸೀನಿ. ಪೂಜೆ ಸ್ನೇಹ ಮಾಡ್ಯಾಡ್ರಿ. ಇವು ದೀಪ ಚೌ ಇವನ್ನೆಲ್ಲನೂ ಕೂಡ ತೊಳೆದು ಕೊಟ್ಟಿನಿ. ಸ್ನೇಹ ಪೂಜೆ ಮಾಡಾಳೆ. ಈ ಥರ ಸಿಂಪಲ್ ಪೂಜೆ, ಗುರುವಾರ ರಾಯರ ಪೂಜೆ ಹಿಂಗಾಗೈತಿ. ಕಮೆಂಟ್ ಮಾಡಿಡ್ರಿ. ಇದೆಲ್ಲ ನನ್ನ ಮಗಂದು ಇದು ಕರಬಾರ. ಇದೆಲ್ಲ ಇದು ಹಚ್ಚಕ್ಕೆ ಇದು ಮಾಡ್ಯಾನಲ್ರಿ, ಹಂಗಾಗಿ ಹಿಂಗೆಲ್ಲ ಆಗೈತಿ. ಈಗ ನಾ ಚಹಾ ಮಾಡ್ಕೊಂಡೆ. ಒಂದು ಸ್ವಲ್ಪ ಮುಂಜಾನೆ ನಿನ್ನೆ ಹಾಲು ಆದವು ಅಂತ ಇದನ್ನೆಲ್ಲ ಸ್ವಲ್ಪ ಹೆಚ್ಚಿಗೆ ಹಾಲು ಉಳಿದಿದ್ದು ಇದೇ ಕಪ್ನೇ ಹಾಕಿದ್ದೆ. ಸೊ ಈಗ ಅವರೆಲ್ಲರೂ ಹೋದ್ರು, ಯಜಮಾನ್ರು ಹೋದ್ರು, ಮಕ್ಕಳು ಶಾಲೆಗೆ ಹೋದ್ರು. ಈಗ ಇನ್ನು ಒಗ್ಯಾಣ ಅದಾವ್ರಿ, ಒಗಿಬೇಕು. ಸ್ವಲ್ಪ ಚಹಾ ಕುಡಿತೀನಿ ಆರಾಮ್ಸಿರಿ. ಮುಂಜಾನೆ ಹೆಂಗಾಗುತ್ತೆ ಹುಡುಗರಿಗೆ ನಾಷ್ಟ ಮಾಡಿ ಚಹಾ ಮಾಡಿ ಕೊಟ್ಟುಬಿಟ್ಟೆ ನಾ ಹಿಂದಲ್ಲೇ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಅದು ಕುದಿಯೋಕ್ಕಿಟ್ಟು ಇವರಿಗೆ ನೀರು ಕಸ್ಕೊಡೋದು, ಜಳಕ ಮಾಡ್ರನ್ನೋದು, ಇವರಿಗೆಲ್ಲ ತಯಾರು ಮಾಡ್ಕೋರಿ ಅನ್ನೋದು. ಪಿಲ್ಲು ಬರೀ ಇದು ಮಾಡ್ತಾನೆ ರೀ, ಏನಂದ್ರೆ ನೀರಿನ ಬಾಟ್ಲಿಗಳು ಅಷ್ಟೇ ತುಂಬ್ಕೋತಾನೆ. ಅಂದ್ಬಿಟ್ರೆ ಏನೂ ಮಾಡೋಂಗಿಲ್ಲ. ಅವ್ರ ಪಪ್ಪಂಗೆ ಕೂಡ ಇಷ್ಟು ಜಳಕ ಮಾಡಿರ್ತಾನೆ. ಭಾಳ ಏಳ್ಸ್ಕೊತಾರೆ ರೀ ಬೆಳಗ್ಗೆ. ಅವ್ರಿಂದ ಬೆನ್ನು ಹತ್ತಬೇಕು. ಮತ್ತು ಚಪಾತಿ ಮಾಡಿ ಸ್ನೇಹ ತಲೆ ಇಕ್ಕಿ ಬುತ್ತಿ ಕಟ್ಟಿ ಅವ್ರದ್ದು ಎಲ್ಲ ಮಾಡಿದ್ರಾಗ ರಿಕ್ಷಾ ಬಂದುಬಿಡ್ತಾ. ಅವ್ರು ಹೋಗ್ತಾರೆ. ಗಡಬಡ್ದಾಗ ಕುಡ್ದಂಗೆ ಆಗುತ್ತೆ ರೀ. ಬಾಯಿ ಸುಟ್ಕೋತೀನಿ ನಮ್ಮ ಚಹಾ ಕುಡಿಯತ್ನೇ ಬೆಳಗ್ಗೆ ನಾಷ್ಟಾಗನ. ಇವಾಗ ಒಂದು ಸ್ವಲ್ಪ ರಿಲೀಫಾಗಿ ಒಂದು 10 ನಿಮಿಷ ಮೊಬೈಲ್ ನೋಡ್ಕೊತಾ ಚಹಾ ಕುಡಿತೀನಿ. ಆಮೇಲೆ ಮತ್ತೆ ಸಿಗ್ತೀನಿ. ಈಗ ಆರ್ಡ್ರ್ ಬಂದವ್ರಿ. ಇವು ಸೀರೆ ಮತ್ತು ಇವು ಮಂಗಲ್ಯ ಚೈನ, ಆಮೇಲೆ ಅದು ಪೆಂಡೆಂಟ್ ಚೈನ್ ಐತೆ ನೋಡ್ರಿ ಅವು. ಸೊ ಅದನ್ನು ಕೂಡ ಯಾವಾಗ ಬಂದಿರ್ತಾವೆ ಆರ್ಡ್ರ್ ರಾತ್ರಿ ಎಲ್ಲ ಪ್ಯಾಕಿಂಗ್ ಮಾಡಿರ್ತೀನಿ ರೀ. ಮತ್ತು ಪ್ಯಾಕ್ ಮಾಡಿ ಅವ್ರಿಗೂ ಕೂಡ ರಿಟರ್ನ್ ಹಾಕ್ತೀನಿ. ಯಾವ ನಂಬರ್ನಾಗ ಬುಕ್ಕಿಂಗ್ ಆಗೈತಿ ಗೊತ್ತಾಗಬೇಕಲ್ಲ. ಸೊ ಅವ್ರ ಹೆಸರು ಏನು ಕೊಟ್ಟಿರ್ತಾರಲ್ಲ ಅದೇ ಹೆಸ್ರ ಮ್ಯಾಗ ನಂಬರ್ ಸೇವ್ ಮಾಡಿ, ಅಂದ್ರೆ ನನಗೆ ಒಳ್ಳೆ ಸ್ಲಿಪ್ ಈಗ ಹೋಗಿ ಹಾಕಿ ಬಂದ್ಮ್ಯಾಗ ಪೌತಿ ಕೊಡ್ತಾರೆ, ಟ್ರೆಕ್ಕಿಂಗ್ ಐ ಡಿ ಅದೆಲ್ಲ ಇರುತ್ತೆ. ಅದು ಸರ್ಚ್ ಮಾಡಿ ಹಾಕಿಬಿಡ್ತೀನಿ. ಅಂದ್ರೆ ನನಗೂ ಒಂದು ಸ್ವಲ್ಪ ಮೈಂಡನ್ನು ಕೂಡ ರಿಲೀಫ್ ಅಂತ ಅನಿಸ್ತೈತಿ. ಇಲ್ಲಿಕ್ಕಂದ್ರೆ ಸಿಕ್ಕಾಪಟ್ಟೆ ಗೊಂದಲ ಆಗ್ಬಿಡ್ತದೆ. ಅದಕ್ಕಂತೇಳಿ
ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಹೊಂಟಿದ್ದೆ ನೋಡ್ರಿ. ಊಟಕ್ಕೆ ನೋಡ್ರಿ ಕೆಂಪು ಚಟ್ನಿ, ಮೊಸರು, ಚಪಾತಿ, ಆಮೇಲೆ ಪಲ್ಯ ನೋಡ್ರಿ. ಇವತ್ತಿನ ಪಲ್ಯ ಚಳ್ಳಂಬ್ರಿಕಾಯಿ ಪಲ್ಯ ಮಾಡೀನಿ. ಸ್ವಲ್ಪ ಗ್ರೇವಿ ಥರ ತೋರಿಸಿನ ಆಗಳೇ ನಿಮ್ಗೆ. ಅನ್ನ ಐತಿ, ಒಂಚೂರು ಅವಲಕ್ಕಿ ಐತಿ. ಯಜಮಾನ್ರು ಕೂಡ ಬಂದಿದ್ದಾರೆ, ಇಬ್ಬರು ಕುಂತು ಊಟ ಮಾಡ್ತೀವಿ ನೋಡ್ರಿ. ಇವತ್ತು ನಿಮ್ಮ ಮನೆಗೆ ಏನು ಅಡುಗೆ ಮಾಡಿರಿ ನಮಗೂ ಕೂಡ ಕಮೆಂಟ್ ಮಾಡಿರಿ. ನಮ್ಮ ಮನೆಯಾಗ ಕೂಡ ಸಿಂಪಲ್ಲೇ ಇರ್ತೈತಿ. ಇದೇ ಊಟನೇ ಒಳ್ಳೇದ್ರಿ ಆರೋಗ್ಯಕ್ಕೆ. ಬಟ್ ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಕೊಳ್ಳೇನು ಫ್ರಿಜ್ನಾಗ ಇಟ್ರು ಜೀರೋದು ಆನ್ ಮ್ಯಾಗ ಇಟ್ರು ನೋಡಿ ನೀರು ಬಿದ್ದು ಚಲೋ ಚಲೋ ಇದು ಮಾಡ್ಕೊತೀನಿ ರೀ. ಯಜಮಾನ್ರು ಮಸಾಲೆ, ಖಾರ, ಚಪಾತಿ, ಪಲ್ಯ, 2 ಮೆಣಸಿನ್ಕಾಯಿ. ಅದಕ್ಕೆ ನೆಂಚ್ಕೊಳಕ್ಕೆ ಸೌತೆಕಾಯಿ ಗಜ್ಜರ ಏನಾರ ಇರ್ಬೇಕಾಗಿತ್ತು. ಊಟ ಮಾಡೋಣ ಬರ್ರಿ. एक कर मला तर 4 करतो राजे तू. ಸಾಯಂಕಾಲ ಸ್ನಾನ ಮಾಡ್ಕೊಂಡು ನೋಡ್ರಿ. ಅದು ಗುರುವಾರ ಬೆಳಿಗ್ಗೆ ಸ್ನೇಹ ಪೂಜೆ ಮಾಡ್ತಾಳ್ರಿ. ಅದಕ್ಕೆ ಅದು ಕೈಯಾಗ ಮಕ್ಕಳಿದ್ರೆ ಏನಾದರೂ ಒಂದು ಹೆಲ್ಪ್ ಮಾಡ್ತಾರಂತೇಳಿ. ಸೊ ಹಾಗಾಗಿ ಹೆಂಗೂ ಮಾಡ ಅಂತೇಳಿ ಬಿಟ್ಟೆ. ಈಗ ಸಾಯಂಕಾಲ ಹಾಕಿನೇ ಉದ್ರ ಮುಂದೆ ದೀಪ ಹಚ್ಚಾಳ. ನಾನು ಕೂಡ ಒಂಚೂರು ರಾಯರ ಒಂದು ಪುಸ್ತಕ ಮಾಡೀನಿ ರೀ. ಪ್ರತಿ ಗುರುವಾರ ಎಷ್ಟಾಗುತ್ತಷ್ಟು ನಾನು ಬರಿತೀನಿ. ಅದು ಬರೆಯೋದು ಏನಪ್ಪ ಏನಂತಂದ್ರೆ ರಾಯರ ಒಂದು ಮಂತ್ರ ರೀ, ಅದನ್ನು ನಾನು ಬರಿತೀನಿ. ಸಾಕಷ್ಟು ಹಾಕ್ಬಾರ್ದು ಬಿಡು. ಇವನಿಗೆ ಉದ್ದಿನ ಕಡ್ಡಿ ಹಚ್ಚಪ್ಪ ಮನೆ ಎಲ್ಲ ತೋರಿಸು, ಸಾಂಬ್ರಾಣಿ ಹಾಕಂದ್ರೆ ಭಾರಿ ಖುಷಿಯಿಂದ ಮಾಡ್ತಾನೆ ರೀ. ಅದು ಹೋಗಿ ಹೊರಗೆ ಹೋಗ್ಬಾರ್ದು ಮಮ್ಮಿ, ಎಲ್ಲ ಮನೆಯಾಗೆಲ್ಲ ಬರ್ಬೇಕು ಮಮ್ಮಿ ಚಂದ ಇರ್ತಂತಾನ. ಅದು ಕರೆಕ್ಟೇ ರೀ. ಜಾಸ್ತಿ ಆಗ್ತಿದೆ ಮೊದಲು ನಾನು, ಅದು ಒಂಥರ ಸ್ಮೆಲ್ ನನಗೆ ಜಾಸ್ತಿ ಇಷ್ಟ ಆಗುತ್ತೆ, ಒಳ್ಳೇದಂತೇಳಿ. ಆದರೆ ನಮ್ಮೊಬ್ಬರು ಸಿಸ್ಟರ್ ಅದ್ರ ಬಗ್ಗೆ ಹೇಳಿದರು, ಅದ್ರೊಳಗೆ ಸ್ವಲ್ಪ ಕೆಮಿಕಲ್ ಇರೋದ್ರಿಂದ ಜಾಸ್ತಿ ಅದರದ್ದು ಹೊಗೆ ಎಲ್ಲ ತೊಗೊಳಕ್ಕೆ ಹೋಗಬೇಡ್ರಿ ಅಂತೇಳಿ. ಹಂಗಾಗಿ ಸ್ವಲ್ಪನೇ ಹಾಕ್ತೈತೆ ನೋಡ್ರಿ, ಜಾಸ್ತಿ ಹಾಕಲ್ಲ. ರಾತ್ರಿ ಊಟಕ್ಕೆ ಹಿಟ್ಟಿನ ಪಲ್ಯ ಮಾಡಿ ನೋಡ್ರಿ. ಬಿಸಿ ಬಿಸಿ ಹಿಟ್ಟಿನ ಪಲ್ಯ ಈ ಥರ ಸ್ವಲ್ಪ ತಿಳಿ ಮಾಡಿದ್ರೆ ಅನ್ನ ಜೊತೆಗೆ, ಚಪಾತಿ, ರೊಟ್ಟಿ ಜೊತೆಗೆ, ಎಲ್ಲದ್ರ ಜೊತೆಗೂ ಮಸ್ತ್ ಕಾಂಬಿನೇಷನ್. ಇದ್ರದ್ದು ರೆಸಿಪಿನೂ ಕೂಡ ನಾನು ಯಾವಾಗಾರ ಮತ್ತೊಂದು ಸರಿ ಶೇರ್ ಮಾಡಿ ಇನ್ನೊಂದು ಚಾನಲ್ದಾಗೂ ಹಾಕಿರ್ತೀನಿ. ಭಾರಿ ಆಗತ್ತೆ ರೀ. ಭಾಳ ಮಂದಿಗೆ ಈ ಥರ ಸಿಂಪಲ್ ಅಡುಗೆ ಕ್ವಿಕ್ಕಾಗಿ ಆಗುವಂಥದ್ದು, ರುಚಿ ಕೊಡುವಂಥದ್ದು ಗೊತ್ತಿರಂಗಿಲ್ಲ. ಎಲ್ಲರೂ ಎಲ್ಲ ಕಲ್ತೇನು ಬಂದಿರಂಗಿಲ್ಲ. ಹಾಗಾಗಿ ಅವ್ರು ಇಂಥವ್ರಿಗೂ ಯೂಸ್ ಆಗುತ್ತಾ. ಬ್ಯಾಚುಲರ್ಸ್ಗಳು ನೋಡ್ತಿರ್ತಾರೆ, ಅಂಥವ್ರು ಈ ಥರ ಮಾಡ್ಕೊಂಡ್ರೆ ಅವ್ರಿಗೂ ಒಂದು ಒಳ್ಳೆಯ ಊಟ ಮನ್ಯಾಗ ಮಾಡ್ಕೊಂಡು ಉಣ್ಣೋದು ಹೇಳ್ಕೊಟ್ಟಂಗೂ ಆಗುತ್ತಾ ಅಂತೇಳಿ ಹೇಳ್ಕೊಡ್ತೀನಂತ ವಿಡಿಯೋ ಮಾಡ್ತೀನಿ. ಈಗ ಅರ್ಜೆಂಟ್ನಾಗ ಹಂಗೆ ಮಾಡಿದೆ. ಹುಡುಗರು ಅಭ್ಯಾಸ ಎಲ್ಲ ಮಾಡಿಸಿ ಸ್ವಲ್ಪ ರೆಸಿಪೀಸ್ ಎಲ್ಲ ಶೂಟ್ ಮಾಡೋಷ್ಟು ಸ್ವಲ್ಪ ಒಮ್ಮೊಮ್ಮೆ ಇದು ಇರೋಂಗಿಲ್ಲ. ನೀವು ಅಂತಿದ್ದಾಗ ನಾನು ಖಂಡಿತ ಕೂಡ ಮಾಡ್ತೀನಿ. ಇದಾಯ್ತು ರೀ, ಸದ್ಯಕ್ಕೆ ಒಂದು ಮಾಡೋಣ ಅಂತ. ಈಗ ಊಟಕ್ಕೆ ಅನ್ನ ಆಗೈತಿ, ಬಿಸಿ ಬಿಸಿ ಹಿಟ್ಟಿನ ಪಲ್ಯ ಆಗೈತಿ, ಜೊತೆಗೆ ಸ್ವಲ್ಪ ಪಲ್ಯ ಐತ್ರಿ ಮಧ್ಯಾಹ್ನದ್ದು, ಚಳಂಬ್ರಿಕಾಯಿದು, ಚಪಾತಿ ಅದಾವ, ಸಾಕ್ರಿ ರಗಡ ಐತಿ. ಈಗ ರಾತ್ರಿ ಊಟಕ್ಕೆ ಕೆಂಪು ಚಟ್ನಿನೂ ಐತಿ. ಇದು ಮಾಡಿದ ದಿನ ಬಿಟ್ಟು ಒಂದು 2-3 ದಿನ ಬಿಟ್ರೆ ನೋಡಿರಿ ಎಷ್ಟಕ್ಕೊಂದು ಮಾಡಿದ್ದೆ. ಹಿಂಗತಿ ಜಿಗಿ 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 ಸೂಪರಾಗಿ ಆಗ್ತೈತಿ ಇದು ಟೇಸ್ಟಿಯಾಗಿ. ಕಸದ ಗಾಡಿ ಬಂದಿತ್ತು. ನಮ್ಮ ಪಿಲ್ಲು ಅಣ್ಣ ಹೋಗಿ ಕಸ ಹೊಕ್ಕಟ್ಟು ಬಂದ ನೋಡ್ರಿ. ಎಲ್ಲ ಹಿಂಗತೆ ಐತಿ ಇಲ್ಲಿ ಮಳೆಗಾಲದಾಗ ನೋಡ್ರಿ ಎಷ್ಟು ಚಂದ ಹಚ್ಚ ಹಸಿರು ಕಾಣಿಸಕತ್ತೈತಿ. ಎಲ್ಲ ಖುಷಿ ಆಗುತ್ತೆ. ಬಟ್ ಇದು ನೋಡ್ರಿ ಫ್ರೆಂಡ್ಸ, ಇದು ಸೀಸನ್ ಮುಗ್ದೈತಿ, ಹಾಗಾಗಿ ಇದೆಲ್ಲ ಫುಲ್ ಒಣಗೈತಿ. ಇದು ವಯರಿಗೆ ಗುಂಟ ಹೋಗೈತಲ್ಲ, ಹಾಗಾಗಿ ಅದಕ್ಕೆ ಅದು ಸಪೋರ್ಟ್ ಸಿಕ್ಕು ಪೂರ ಉಚ್ಕೊಂಡು ಬೀಳಲಾಗೈತೆ ರೀ. ಇದು ವಯರ್ ಅದು ಏನೇ ಇರ್ಲಿಕ್ಕಂದ್ರೆ ತಾನೇ ಮತ್ತು
ಎಲ್ಲ ತಳಗೆ ಉದುರ್ತಿತ್ತು. ಕಾಳುಗಳಂತರೂ ಸಿಕ್ಕಾಪಟ್ಟೆ ಅದಾವ್ರಿ ಇದ್ರೊಳಗೆ. ಬಟ್ ಏನು ಮಾಡ್ತೀರಿ, ವಯರ್ ಗುಂಟ ಎಲ್ಲಿ ತನಕ ಹೋಗೈತಿ ನೋಡ್ರಿ. 6ನೇ ಅಂತಸ್ತಿನ ತನಕ ಹೋಗೈತಿ. ಯಾಕಂದ್ರೆ 6ನೇ ಅಂತಸ್ತಿಗೆ ಟಿ ವಿ ಕಲೆಕ್ಷನ್ ತೊಗೊಂಡಾರಲ್ಲ, ಹಂಗಾಗಿ ಫುಲ್ 6ನೇ ಅಂತಸ್ತನ ಹೋಗೈತಿ. ಇವತ್ತಂತೂ ಫುಲ್ಲು ಮಾಡ ನೋಡ್ತಿರ್ಬೋದು, ಇಷ್ಟು ಮಾಡೈತಿ ನೋಡ್ರಿ. ಅರ್ಬಿ ನಿನ್ನೆನೇ ಒಗದು ಹಾಕಿನಿ, ಇನ್ನೂ ಅರ್ಧಂಬರ್ಧ ಹಸಿ ಹಂಗೆ ಅದಾವ್ರಿ. ಯಾಕಂದ್ರೆ ಮಾಡನೇ ಐತಿ, ಇನ್ನು ಗಾಳಿಗೆ ಅಷ್ಟು ಇಷ್ಟು ಹಾರ್ಕೊಂಡವ ನೋಡ್ತಿರ್ಬೋದು ನೀವು ಇಲ್ಲಿ. ಸರಿಯಪ್ಪು, ಪಿಲ್ಲೊಂದೊಂದು ಕೌದಿ ಈ ಕಡೆ ಸೈಡಿಗೆ ಇಟ್ಟೈತ್ರಿ. ಇವು ಸ್ವಲ್ಪ ಆರಿದ ಮ್ಯಾಗ ಅದನ್ನು ಒಣಕಕ್ಕೆ ಬರ್ತದ. ಒಂದು ಡೈಪರ್ ತೊಗೊಂಬರಂದ್ರೆ ನಮ್ಮ ಯಜಮಾನಪ್ಪ ಕೇಳಲ್ಲ, ನಾನು ತರಬೇಕು. ಬಟ್ ನನಗೆ ಈ ಸದ್ಯಕ್ಕೆ ಸ್ವಲ್ಪ ಬೇರೆ ಕಡೆ ಕೊಡೋದೈತ್ರಿ ಅಮೌಂಟು, ಅದಕ್ಕೇನು 1000 ಗಟ್ಟಲೆ ಹೋಗಲ್ಲ. ಬಟ್ ಈಡಾಗಂಗಿಲ್ಲ ರೀ ಫ್ರೆಂಡ್ಸ್, ಒಂದೇ ಆಡತ್ತಂದ್ರೆ ಹಿಂಗೆ ಒಂದು ಎಷ್ಟದಕ್ಕೆ ಬಾಕ್ಸನೇ ಏನೋ ಬರ್ತಂತ ಹೇಳ್ಯಾರ ನಮ್ಮ ಸರು ಮತ್ತು ನಮ್ಮ ಮೈದನ್ನ. ಯಾಕಂದ್ರೆ ಓಮ್ಗಸ್ರಿಗೆ ತರ್ತಾರಲ್ಲ, ನೋಡಬೇಕು. ಪರವಡಿಸುತ್ತೆ ಅದು. ಇಲ್ಲಿಗೆ ಮನೆಯೆಲ್ಲ ಹುಳ, ಸೊಳ್ಳಿ ಸಿಕ್ಕಾಪಟ್ಟೆ ಸೊಳ್ಳಿ ಮತ್ತು ಸ್ಮೆಲ್ಲು, ಮತ್ತು ಒಣಗಂಗಿಲ್ಲ. ಹಿಂಗಾಗಿ ಭಾಳ ಕಿರಿಕಿರಿ ಆಗಕತ್ತೈತಿ ಮನ್ಯಾಗ. ಅದ್ರ ಸಂಬಂಧ ಫುಲ್ ಜಗಳ ಮನ್ಯಾಗ. ಬೆಳಿಗ್ಗೆ ಒಂದು ಹಸ್ಕಿರ ಒಗದು ಹಾಕ್ಬೇಕ್ರಿ, ಇಲ್ಲಿಕಂದ್ರೆ ಬಟ್ಟೆರ ಒಗದು ಹಾಕಬೇಕು. ಮತ್ತು ಬಟ್ಟೆನ ಪ್ಯಾನಿನ ತೆಳಗರ ಹಾಕಿದ್ರೆ ಆಯ್ತು ಬಿಡು ಅಂತ ಕೇಸಿ ಹಸ್ಕಿನ. ಈ ಕಡೆ ಬಾರು ಅಲ್ಲೇ ಕುಂಡಿರ್ತಿದಿ, ಆ ಟವಲ್ ತೆಗಿ ವಾಸನೆ ಬರ್ಲದ ಗಬ್ಬು ಒಣಗೈತಿಲ್ಲದು ತಾಯಿಲಿ. ನಿಕ್ಕರ ಒಣಗಿಲ್ಲ ನಮ್ಮ ಮನ್ಯಾಗ. ಇಷ್ಟತ್ತನ ವಾದಾತು. ಅದ್ರಾಗ ಮತ್ತು ನಾಷ್ಟ ಮಾಡಿ ಚಹಾ ಕುಡ್ದು ಹೋದ್ರಿ. ಏನು ಮಾಡ್ಬೇಕ್ರಿ, ನಾನು ಬಿಸ್ಲ ಅಂತಂದು ಮನ್ಯಾಗ ಹಾಕೊಳ್ಳೆ. ಪ್ಯಾನಿಂಗ್ ಗಾಳಿಗಂತೂ ಈಗ ಒಂದು ದಾರಾರು ತೊಗೊಂಬ ಅಂದಿನಿ. ಇಲ್ಲಿಗೆ ಒಂದು ಬಾಂಬೋರಿ ತೊಗೊಬರ್ರಿ ಅಂದಿನಿ. ಈಗ ಅಲ್ಲಿ ಹಾಕಕ್ಕೆ ಬರ್ತೈತಿ, ಒಣಗ್ತಾವ ಪ್ಯಾನಿನ ತೆಳಗಂದು. ಅಲ್ಲಿ ಮಳೆಗೆ ಹಾಕು, ಇಲ್ಲಿ ಹಾಕು, ಮಷಿನ್ ಮ್ಯಾಗ ಹಾಕು, ಬಾಕಲ್ ಮ್ಯಾಗ ಹಾಕು. ಮತ್ತು ಅವು ಫುಲ್ ಒಣಗ್ದಂಗೆ ಆಗಿಲ್ಲ ರೀ, ಸ್ವಲ್ಪ ನಮ್ಮ ಇದ್ದೇ ಇರ್ತಾವೆ. ಹೋಗೋದ್ರೂ ಆರಿಗೆ ಒಣಗಲ್ಲ ಆಗ್ಯಾವ, ಏನು ಮಾಡ್ತೀರಿ. ಸೊ ಹಾಗಾಗಿ ಒಂದು ಜೊತೆ ಎಷ್ಟೇ ಇರಬೇಕು. ಹೊಂಟ್ರೆ ಬಿಟ್ಟು ಬನ್ನಿ. ನಾನು ಈಗ ಇವತ್ತು ಬಿಟ್ರೆ ಅದೇ ಒಂದು ಒಗ್ಯಾಕೆ ಬಿಡೋದು, ಒಂದು ಮೇಮೆ ಹಾಕೊಳ್ಳೋದು, ಈ ಥರದ್ದೇ ಇತ್ತಂದ್ರೆ ಏನು ಮಾಡ್ಬೇಕು ರೀ ಹೆಣ್ಮಕ್ಳು. ಯಾರೇ ಇರಲ್ಲಕ್ಕ, ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಗಂಡು ಮಕ್ಳು ಇರಲಿ, ಹೆಣ್ಮಕ್ಳು ಇರಲಿ, 1-2 ಜೊತೆ ಈ ಒಂದು ಮಳೆಗಾಲದೊಳಗೆ ಅಷ್ಟೇ ಅರಿವು ಇರ್ಬೇಕು. ಇರ್ಲಿಕ್ಕಂದ್ರೆ ಮತ್ತು ಅವು ಒಣಗಂಗಿಲ್ಲ ರೀ. ಹಸಿ ಅದು ಅಂದ್ರೆ ಮೈ ಎಲ್ಲ ಒಂಥರ ತಿಂಡಿಟ್ಟಂಗಾಗಿ ಇದಾಗ್ಬಿಡ್ತೈತಿ. ಅದ್ರಾಗ ಈ ನನ್ನ ಮಗುಂದಂದು ಈ ಕೌದಿ ಎಲ್ಲ ಹಾಕ್ಬೇಕು ಹೇಳ್ರಿ. ಇಂಥ ಅರಿಬಿ ಒಣಗಿಸ್ಕೋಬೇಕಾ ಕೌದಿ ಹಾಕ್ಬೇಕು. ಅರಿಬಾರಿನ ಪ್ಯಾನಿನ ತೆಳಗೆ ಹಾಕ್ಕೋಬೋದು ಇದು ಮಾಡಿ. ಆದ್ರೆ ಕೌದಿ ಏನು ಮಾಡ್ಬೇಕ್ರಿ, ನೀರು ಹಾಕೊಂದು ಸ್ವಲ್ಪ. ಇದನ್ನ ಕಟ್ಕೊಳಿಕಂದು ನನ್ನ ತಲೆ ಅಂತ ಫುಲ್ ನುಸಕ್ಕೆ ಚಲೋ ಬಿಡ್ತೈತ್ರಿ. ಸ್ವಲ್ಪ ನಾಷ್ಟ ಗಿಷ್ಟ ಮಾಡಿ ಮತ್ತು ಆಮೇಲೆ ಇದನ್ನ ಕಟ್ಕೊಂಡೀನಿ. ಡಬ್ಬಿ ಇಲ್ಲ ಇವತ್ತು, ಮಂತ್ ಎಂಡ್ ಅದ್ರಿ. ಅದಕ್ಕಂತೇಳಿ ಹಳುವಳು ಹಾಕು ಇರ್ಲಿಕ್ಕೆ ಚಲ್ ಬಿಡ್ತಾವೆ. ಎಲ್ಲ ಕಡೆ ಹೊಲಸಾಗತ್ತದು. ಅಂಡರ್ಬೇಡ್ ಸಂಬಂಧ ಜಗಳ, ಒಣಗ್ಲಾರ ಸಂಬಂಧ. ಬೆಳಿಗ್ಗೆ ಇಷ್ಟು ನಮ್ಮ ಮನ್ಯಾಗ ಆಗತ್ತೆ ರೀ. ಸಣ್ಣ ಮಾತಿಗೆಲ್ಲ ವಾದ ವಿವಾದಗಳು ಭಾಳ ಆಗ್ತಿರ್ತಾವೆ ನನ್ಗೆ ನಮ್ಮ ಮನೆಯವ್ರಿಗೆ. ಯಾವುದಕ್ಕೂ ತಮ್ಮದೇ ಕರೆ ಅಂದ್ಬಿಡ್ತಾರೆ ರೀ. ನಾವು 100 ಮಾಡಿದ್ದು ಕೂಡ ಒಳ್ಳೆಯ ಹುಂಚಿನ ತೊಳ್ದಂಗೆ ಮಾಡಿಬಿಡ್ತಾರ. ಅದು ಯಾವುದೋ ಒಂದು ಸಣ್ಣ ಪುಟ್ಟದಕ್ಕೆ ಹತ್ಕೊಂಡ್ಬಿದ್ರು ಅಂದ್ರೆ ಬಿಡದೇ ಇಲ್ಲ. ಪೇತು ಹತ್ಕೊಂಡಂಗೆ ಹತ್ಕೊಂಡ್ಬಿಡ್ತಾರೆ. ನಿಂದ್ರೆ ಒಮ್ಮೆ ಹಾಕ್ಬೇಡಿ, ಈಗ ಮತ್ತೆಲ್ಲ ತಳಗೆ ಸೋರುತ್ತದು. ತುಳಸಿ ಗಿಡ ನೋಡ್ರಿ, ಅದು ಎಲ್ಲ ಎಲೆ ಎಲ್ಲ ಉದ್ರೈತಿ, ಹೊಸ ಎಲೆ ಚಿಗರಕತ್ತದ ನೋಡ್ರಿ. ಸ್ವಲ್ಪ ಹಾಕ್ಬೇಕು, ಅದು ಇಟ್ಟ ಐತಿ. ಅದು ಬಾಕ್ಸ್ನಾಗ ಇದ್ರಾಗ ದೊಡ್ಡ ಪಾಟ್ನಾಗ ಹಾಕ್ಬೇಕ್ರಿ. ತೆಗೆದು ದೊಡ್ಡ ಪಾಟ್ನಾಗ ಹಾಕ್ಬೇಕು. ಇನ್ನೇ ಹೊರಗೋತೀವಲ್ಲ ಅವಾಗ ತೊಗೊಂಬರ. ಇನ್ನೇ 2 ತುಳಸಿ ತರ ಅದೆಲ್ಲ ಚಂದಾಗ ಎಳಿ ಇದ್ದಿದ್ದು ನೋಡಿ ತಂದಿಲ್ರಿ. ಫುಲ್ ಬಲ್ತಿ ತೊಗೊಂಬಂದಾರ. ಅದು ಹೈಟ ಅಷ್ಟೇ ಬೆಳೀತಾವ, ಇದು ಮಾಡ್ತಾ ಗೊತ್ತಿಲ್ಲ. ಹೊಸ ಚಿಗುರಂತರೂ ಬಂದೈತಿ ಸದ್ಯಕ್ಕೆ. ನೋಡೋಣಂತ ಏನಾಗುತ್ತೆ. ಬಿಡು ಸಾಕು ಬಿಡು. ಕುಡಿಯೋ ನೀರ ನಾವು ಎಣ್ಣೆ ತೊಂಬೋಗ್ತಿಲಿ ಬಸ್ತೀನಿ. ವಾತಾವರಣಕ್ಕೆ ತಲೆನೋವು ಜಾಸ್ತಿ ಯಾಕನ್ನ ಗೊತ್ತಿಲ್ಲ. ಅದ್ರಾಗ C-ಸೆಕ್ಷನ್ ಆಧಾರಗಂತರೂ ಸೊಂಟ ನೋವು ಅದು ಏನು ಅವ್ರವ್ರದ್ದು ಇದು ಅವ್ರವ್ರಿಗೆ ಗೊತ್ತು. ಅದಕ್ಕೆ ಏನು ಸಂಬಂಧ ಇರ್ತಾನೋ ಗೊತ್ತಿಲ್ಲ ನೋಡ್ರಿ. ನಮ್ಮ ಎಷ್ಟು ಬೆಡ್ಕೊಡ್ತಿದ್ದೋಡ್ರಿ ಬಾಣ್ತಾನ ಆದಾಗ ತಲೆ ಕಟ್ಕೋ, ಸೆಟ್ರ್ ಹಾಕೋ, ಬೆಚ್ಚಗಿರು ಅಂತೇಳಿ. ಅದೇನಾಗುತ್ತೆ ಬಿಡ ಅನ್ನಂಗೆ ಅಂತಿದ್ವಿ. ಈಗ ಯಾರು ಹೇಳೋದು ಅತ್ತಂಗಿಲ್ಲ. ಈಗ ಬಿಟ್ಟನೆ ಅಂದ್ರೆ ನಾನು ಬದುಕಂಗಿಲ್ಲ ಅನ್ನೋ ಲೆವೆಲಿಗೆ ಆಗ್ಬಿಟ್ಟೈತೆ ನನಗೆ ಇದು ಕಟ್ಕೊಳೋದ ಇದು. ಸೊ ಅದಕ್ಕಂತೇಳಿ ಇದೆಲ್ಲ ಕ್ಲಿಪ್ ತೊಗೊಂಡು ಕೂದಲ ಕಟ್ಕೊಂಡಿದ್ದೀನಿ ರೀ.
ಒತ್ತಿದಂಗೆ ಆಗುತ್ತದೆ ಅರಿಬಿಗೆ, ಅದಕ್ಕಂತ ತೆಗ್ದೀನಿ. ಬುತ್ತಿ ಇಲ್ಲ, ನಾಷ್ಟ ಆಗೈತಿ, ಒಂಚೂರು ರಿಲ್ಯಾಕ್ಸ್ ಮಾಡತ್ತೀನಿ ನೋಡ್ರಿ. ತೊಂಬಾರೋ ಜಾ. ರಿಕ್ಷಾ ಬಂದೈತ್ರಿ, ಮಕ್ಕಳು ಕೂಡ ರೆಡಿ ಆಗಿದಾರ. ಈ ಮೇಡಮ್ ಅವ್ರು ಈಗ ಸಾಕ್ಸ್ ಹಾಕೋತಾರ ನೋಡ್ರಿ. ಇವ ಅಂತ ಮಾಡ್ತಾರೆ ನೋಡ್ರಿ. ಆಲ್ರೆಡಿ ಅಲ್ಲಿ ರಿಕ್ಷಾ ಬಂದು ನಿಂತೈತಿ. ಎಷ್ಟು ಹೇಳ್ತೀನಿ ಅಷ್ಟಾದ್ರೂ ಬಂದು ನಿಂತಾಗ ಓಡಾಡ್ತಾರೆ. ನಮಸ್ತೆ ಎಲ್ಲರಿಗೂ. ನಾವು ಒಂದು ಬಿಸ್ನೆಸ್ ಮಾಡಕತ್ತೀವಪ್ಪ ಅಂತಂದ್ರೆ ಎಲ್ಲ ಕಡೆಯಿಂದನೂ ಕೂಡ ಕೆಲವೊಂದಿಷ್ಟು ಐಟಮ್ಸನ್ನು ತರಿಸಿ ಚೆಕ್ ಮಾಡಬೇಕಾಗ್ತದೆ. ಎಲ್ಲ ಥರದ್ದು ಕ್ವಾಲಿಟಿ, ರೇಟು ಮತ್ತು ಕಸ್ಟಮರ್ದು ಡಿಮ್ಯಾಂಡ್ ಯಾವ ಥರ ಇರ್ತೈತಿ ಅದನ್ನೆಲ್ಲನೂ ಕೂಡ ನಾವು ತಿಳ್ಕೊಬೇಕಾಗ್ತದೆ. ನಾನು ನನ್ನ ಬಲ್ಲೆಕ್ಕಿರುವಂಥ ಐಟಮ್ಸು ಕೂಡ ತೊಗೊಂಡು ಬರ್ತೀನಿ. ಕೆಲವು ಕಡೆ ನಾನು ಡೈರೆಕ್ಟ್ ಹೋಗ್ತೀನಿ, ಕೆಲವು ಕಡೆ ನಾನು ಆನ್ಲೈನ್ ತರಿಸ್ಕೊತೀನಿ. ಬಟ್ ಆನ್ಲೈನ ಒಂದು 15-20 ಸಾವಿರ ರೂಪಾಯ್ದು ಒಳಗಡೆ ಇತ್ತಂದ್ರೆ ಒಮ್ಮೆ ತರಿಸ್ತೀನಿ. ಇರ್ಲಿಕ್ಕಂದ್ರೆ ನಾನೇ ಡೈರೆಕ್ಟಾಗಿ ಹೋಗ್ಬರ್ತೀನಿ. ತುಂಬ ಜಾಸ್ತಿ ಅಮೌಂಟ್ ಇತ್ತು ಅಂತಂದ್ರೆ ಎಲ್ಲ ಕಡೆಯಲ್ಲೂ ತರಿಸ್ಬೇಕ್ರಿ, ಒಂದೇ ಕಡೆಯಲ್ಲ ಅಂತ ನೋಡೋಕ್ಕಾಗಲ್ಲ. ಒಂದೊಂದು ಕಡೆಯಲ್ಲದು ಕ್ವಾಲಿಟಿ, ಡಿಸೈನು ಮತ್ತು ರೇಟು ಬೇರೆ ಬೇರೆ ಇರ್ತೈತಿ. ಈಗಷ್ಟೇ ನಾನು ಮೊನ್ನೆ ಆರ್ಡ್ರ್ ಹಾಕಿದ್ದೀನಿ ರೀ. ಇದು ಬರೋಕೆ ಭಾಳ ದಿನ ಲೇಟ್ ಆಗ್ತದು. ಮಸ್ತ್ ಅದಾವ್ರಿ. ಇದು ಡಿಜಿಟಲ್ ಪ್ರಿಂಟ್ನೊಳಗೆ ಬರ್ತೈತಿ, ಸಕ್ಕತ್ತೈತಿ. ಇದೆಲ್ಲನೂ ಕೂಡ ಚೆನ್ನಾಗಿರುವಂಥ ಐಟಮು. ಕ್ಯಾಟ್ಲಾಗ್ ಹೆಂಗೈತೆ ನೋಡ್ರಿ, ಸೇಮ್ ಟು ಸೇಮ್ ಅದೇ ಥರನೇ ಬರ್ತೈತಿ. ಲಾಸ್ಟು ಬರೀ ಹೋದ ವರ್ಷ ತರಿಸಿದ್ದೀನಿ ರೀ ನಾನು. ಎಷ್ಟು ಕಸ್ಟಮರ್ ಇದಕ್ಕೆ ಫಿದಾ ಆಗಿದ್ರಂದ್ರೆ ಸಿಕ್ಕಾಪಟ್ಟೆ ಫಿದಾ ಆಗಿದ್ರು. ಬಟ್ ಈ ಸರಿ ಮತ್ತೆ ಬಂತು. ಶಿಲ್ಪಕಲಾ ವಂದೇ ಭಾರತ್ ಡಿಜಿಟಲ್ ಸೀರೆ. ಇದು ತೋರಿಸ್ತೀನಿ ನಿಮಗೊಂದು ಓಪನ್ ಮಾಡಿ. ಓದೇ ಐತೆ ಸಾಣನ್ಗಿಲ್ಲ ಬಕ್ಪಿಲ್ಲ. ಇದು ನೋಡ್ರಿ, ಇದು ಒಂದು ಕಲರ್ ಐತಿ. ಸೊ ತೋರಿಸ್ತೀನಿ ನಿಮಗೆ. ನೋಡ್ರಿ, ಈ ಥರದ್ದು ನಿಮ್ಗೆ ನೆಟ್ಟದೊಳಗೆ ಬ್ಲೌಸ್ ಬರ್ತೈತಿ. ವೇರ್ ಮಾಡ್ದಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತಿ. 3/4 ಸ್ಲೀವ್ ಇದು ಮಾಡಿ ನೀವು ವೇರ್ ಮಾಡಬೇಕಾಗುತ್ತೆ. ಸಕ್ಕತ್ತಾಗಿ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ, ಇದೇ ಥರನೇ ಕಾಣಿಸ್ತೈತಿ ನಿಮ್ಗೆ. ನೋಡ್ರಿ, ಮಸ್ತ್ ಕಾಣಿಸ್ತೈತಿ. ಬೇಗನೆ ಬುಕ್ಕಿಂಗ್ ಮಾಡ್ಕೋರಿ. ನೋಡ್ರಿ, ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರಿ, ಯಾವಾಗನೇ ಹೋಗ್ಯಾರ ಅವರು. ಒಂದು ಸ್ವಲ್ಪ ಹೊತ್ತು ನಂದು ಕೂಡ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಮತ್ತು ಸೀರೆದು ಮತ್ತು ಮಂಗಲಚ್ಚೆನಿಂದು ಅದೆಲ್ಲನೂ ಕೂಡ ಪೂಜೆ ಗೀಜೆ ಮಾಡಿ ಸಾಲಿಗೆ ಹೋಗಿದ್ದಳ್ರಿ. ಆ ಕಡೆಗೆ ನೋಡ್ರಿ, ಇಷ್ಟೆಲ್ಲ ಕೆಲಸ ಇರುತ್ತೆ. ವಿಡಿಯೋ ಮಾಡಬೇಕು ಮತ್ತು ಅಪ್ಲೋಡ್ ಮಾಡಬೇಕು. ಯಾರಾದರೂ ಇಲ್ಲಿ ಲೋಕಲ್ದವ್ರು ಬಂದಿರ್ತಾರೆ ಅವ್ರಿಗೂ ಕೂಡ ತೋರಿಸ್ಬೇಕು. ಇಷ್ಟೆಲ್ಲ ಕೆಲಸ ಇರ್ತೈತೆ. ಇದೊಂದು ಬುಕ್ಕಿಂಗ್ ಆಗೈತಿ ನೋಡ್ರಿ. ಸ್ಟೋನಿಂದು ಕ್ಲಿಪ್ಪು ಮತ್ತು ಈ ಥರದ್ದು ಸೀರೆ ಇವನ್ನೆಲ್ಲ ಮತ್ತು ಜೋಡಿಸ್ಬೇಕು. ಬಾಕ್ಸಿಗೆಲ್ಲ ಜೋಡಿಸಿಡಬೇಕು. ಮತ್ತು ಆರ್ಡ್ರ್ ಬರ್ತಾವೆ, ಮತ್ತು ತೋರಿಸ್ಬೇಕು. ಒಬ್ಬರೇ ಮಾಡ್ಬೇಕ್ರಿ. ಅಂಗಡಿಯಾಗ ಎಲ್ಲ ಮಾಡೋರು ಇರ್ತಾರೆ. ಬಟ್ ಇಲ್ಲಿ ಮನ್ಯಾಗ ಮನೆ ಕೆಲಸ ನೋಡ್ರಿ. ಮುಂಜಾನೆ ಬಾಂಡೆ ತಿಕ್ಕಿನೇ ಹಂಗೆ ಕೂತಾವೆ. ಒಳ್ಳೆನೇ ಬೇಳೆ ಕುದಿಸ್ಕೊಂಡಿದ್ದೆ, ಮಿಕ್ಸಿ ಹಾಕ್ಕೊಂಡಿನಿ. ಹಂಗಾಗಿ ಎಲ್ಲ ಬಾಂಡೆ ಬಿದ್ದಾವ, ಎಲ್ಲ ಜೋಡಿಸಿಡ್ಬೇಕು. ಇನ್ನೂ ಇದು ಆಗಿಲ್ಲರಿ, ಚಂದ ಆರಿಲ್ಲ ಅಂತ ಬಿಟ್ಟೀನಿ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಐತ್ರಿ. ಇನ್ನು ಸಾಂಬಾರು ಮಾಡೀನಿ. ಈಗ ಸ್ವಲ್ಪ ಗಟ್ಟಿಯಾಗನೇ ಮಾಡೀನಿ ರೀ ಈ ಥರ ಬೇಳೆ ಸಾರು. ಯಾಕಂದ್ರೆ ಇದು ಕುಕ್ಕರ್ ಸೀಟಿ ಬಿಡಲಾಗೈತಿ. ಎಷ್ಟೊತ್ತನ ಕುದಿಸಿ ತೆಗೆದೆ. ಸ್ವಲ್ಪ ಮೀಡಿಯಮ್ ಇತ್ತು, ಹಂಗಾಗಿ ಇಲ್ಲಿ ಬಿಡು ಸ್ವಲ್ಪ ರೊಟ್ಟಿ ಕೂಡ ಅನ್ನದ ಕೂಡ ಗಟ್ಟಿಯಾಗಿದ್ರಿ, ಏನಾಗಲ್ಲ ಬಿಸಿ ಬಿಸಿ ಅಂತೇಳಿ. 2 ಆಗೋಗೈತ್ರಿ ಟೈಮ್ ಸದ್ಯಕ್ಕೆ. ಪಲ್ಯ ಕ್ಯಾಬೇಜ್ ಪಲ್ಯ ಮಾಡೀನಿ. ಕ್ಯಾಬೇಜ್ ಪಲ್ಯ ಮತ್ತು ಅನ್ನ ಮಾಡೀನಿ. ನೋಡ್ರಿ, ಕ್ಯಾಬೇಜ್ ಪಲ್ಯ, ಅನ್ನ, ಸಾರು, ರೊಟ್ಟಿಗೆ ಹಿಟ್ಟು ನಾದಿಟ್ಟೀನಿ ರೀ. ಹಿಟ್ಟು ನಾದಿಟ್ಟೀನಿ. ಈಗ ಸದ್ಯಕ್ಕೆ ಬಡಿಬೇಕು. ಯಜಮಾನ್ರಿಗೆ ಫೋನ್ ಹಚ್ಚೀನಿ. ಸದ್ಯ ಬರ್ತೀನಿ 5 ನಿಮಿಷದಾಗ ಅಂತ ಹೇಳ್ಯಾರ. ಅವ್ರು ಬರೋದ್ರಾಗ ಬಿಸಿ ಹಂಚಿನ ರೊಟ್ಟಿ ಅವ್ರಿಗೆ ಕೊಡ್ತೀನಿ ನೋಡ್ರಿ. ಯಜಮಾನ್ರು ಕೂಡ ಬಂದಿದ್ದಾರೆ ನೋಡ್ರಿ. ಅವ್ರದ್ದು ರೊಟ್ಟಿ ಮಾಡಿಕೊಟ್ಟೆ, ಬಿಸಿ ಬಿಸಿ ಊಟ ಮಾಡತ್ತಾರ. ಅನ್ನನ ಈಗ ರೊಟ್ಟಿ ಉಂಡು. ಮಕ್ಕಳು ಬರ್ತಾರೆ ಈಗ. ಇಷ್ಟರಾಗ ಒಂದು 4 ರೊಟ್ಟಿ ಮಾಡಿ ಸ್ಟಾಕ್ ಮಾಡಿ ಇಡ್ತೀನಿ. ಅವ್ರಿಗೂ ಆತಾವ, ನನಗೂ ಆತಾವು. ಇಲ್ಲಿ ಗ್ಯಾಸ್ ಬಂದ್ಮೇಲೆ ಮಾಡ್ಬೇಕಂದ್ರೆ ಇದು ಚಪಾತಿ ಹಿಟ್ಟು ಅಲ್ರಿ, ಇದು ಯಾವಾಗ ಬೇಕು ಅವಾಗ ಮಾಡೋಕೆ. ಜಿಗಿ ಹಾಕ್ಕೊಂಡು ಭಾಳತನ ಬಿಟ್ರೆ ಮತ್ತೆಲ್ಲ ಬಿರುಕಾಗ್ಬಿಡ್ತದ ಹಿಟ್ಟು. ಸೊ ಅದಕ್ಕಂತೇಳಿ ರೊಟ್ಟಿ ಮಾಡ್ತೀನಿ. ಬಂದ್ರಿ ಬಗು? अगं ते नवीन आणले तर, पण मी नवीन फोटो सोबत घालते. जुना आणि नवीन ते मला आवडत नाही. काय सॉक्स म्हणले ना सकाळी, ते म्हणून तर मी आज काल नवीन घेऊन आले. ते नवीन फोटो सोबत घालणार. बूट कधी आणते पप्पा? आज उद्या. आज उद्या आणते. तू बस आज उद्या म्हणून.
ಇಲ್ಲಿ ಬಿಸಿ ರೊಟ್ಟಿ ಮಾಡ್ದೀನಿ ರೀ, ಕೈ ತಕ್ಕೊಂಡೆ, ತಾಟ್ ಹಚ್ಕೊಂಡೆ, ಮಕ್ಕಳು ಕೂಡ ಬಂದರು. ಕೆಂಪು ಚಟ್ನಿ, ಬಿಸಿ ರೊಟ್ಟಿ, ಕ್ಯಾಬೇಜ್ ಪಲ್ಯ, ಅನ್ನ, ಬೇಳೆ ಸಾರು, ಸಿಂಪಲ್ ಊಟ ನೋಡ್ರಿ. ಊಟ ಮಾಡೋಣಂತ ಬರ್ರಿ.